ನೀವೇ ಕೇಳಿ, ಯಾವಾಗ ನೋಡು ನಮ್ಮ ಮನೇಲಿ ನನ್ನಿಂದನೇ ಜಗಳ ಬರುತ್ತೆ ಅಂತ ನಮ್ಮ ಅತ್ತೆ ಯಾವಾಗೂ ಅಂತ ಇರ್ತಾರೆ. ನೀವೇ ನ್ಯಾಯನ ಹೇಳಿ. ಹಾಂ, ನಮ್ಮ ಮನೇಲಿ ಕಮ್ಮಿ ಅಂದರೆ 10ರಿಂದ 15 ಜನ ಇದ್ದೀವಿ. ಹಾಂ, ಕಡಿಮೆ ಅಂದರೆ 3ರಿಂದ 4 ಕೆಜಿ ಆದರೂ ನಾವು ನಾನ್ ವೆಜ್ ತರಬೇಕು. 1 ಕೆಜಿ, ಬರೀ ಒಂದೇ 1 ಕೆಜಿ ಮಟನ್ ತಂದು ಕೊಟ್ಬಿಟ್ಟು ನಮ್ಮತ್ತೆ ಇದನ್ನು ಗಟ್ಟಿಯಾಗಿ ಮಾಡಿಡು ಅಂತ ಬೇರೆ ಹೇಳ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೊಂಟೋದು. ನಾನು ಅದನ್ನು ನೀಟಾಗಿ ತೊಳೆದು ಗಿಳ್ದೆಲ್ಲ ಗಟ್ಟಿಯಾಗಿ ಮಾಡಿಟ್ಟೆ. ಆಮೇಲೆ ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಭಾವರಿದ್ದಾರೆ. ಏನಮ್ಮ ಅಡುಗೆ ಗಮ್ ಅನ್ನಿಸ್ತಿದೆಯಾ ಅಂತ ಅವ್ರು ಬಂದರು. ಭಾವವರೇ ಮಟನ್ ಮಾಡಿದ್ದೀನಿ ಅಂದರು. ಎಲ್ಲಿ ನಂಗೆ ಸ್ವಲ್ಪ ಹಾಕ್ಕೊಡು ಅಂದರು. ಅವ್ರಿಗೊಂದು ಸ್ವಲ್ಪ ಹಾಕ್ಕೊಟ್ಟೆ. ಆಮೇಲೆ ನಮ್ಮ ಮೇಲೆ ಮನೆಯಲ್ಲಿ ನಮ್ಮ ಮೈದವರಿದ್ದಾರೆ. ಏನತ್ತಿಗೆ ಏನು ಅಡುಗೆ ಅಂದರು. ಇನ್ನು ಹೇಳ್ದೆ ಇರೋಕ್ಕಾಗುತ್ತಾ, ಮಟನ್ ಮಾಡಿದ್ದೀವಪ್ಪ ಅಂದರು. ಎಲ್ಲಿ ನಂಗೊಂದು ಸ್ವಲ್ಪ ಹಾಕ್ಕೊಡು, ನಾನು ಮನೇಲೇ ಹೋಗಿ ತಿಂತೀನಿ ಅಂತಂದರು. ಸರಿ ಅಂತ ಅವ್ರಿಗೊಂದು ಬಾಕ್ಸಲ್ಲಿ ಹಾಕ್ಕೊಟ್ಟೆ. ಎದುರುಗಡೆ ಮನೆಯಲ್ಲಿ ನನ್ನ ತಂಗಿ ಇದ್ದಾಳೆ. ಏನಕ್ಕ ಎಲ್ಲ ನಿಮ್ಮ ಭಾವ ನಿಮ್ಮ ಮೈದನವ್ರಿಗೇನಾ ಅಂತ ಕೇಳಿದ್ಲು. ಸರಿ ತಗೊಳ್ಳೆ ಅಂತ ಅವಳಿಗೊಂಚೂರು ಹಾಕ್ಕೊಟ್ಟೆ. ಇನ್ನೇನಿದೆ ಅದರಲ್ಲಿ. ಆಮೇಲೆ ನಮ್ಮ ಅತ್ತೆನೂ ನಮ್ಮ ಯಜಮಾನರು ಕೈಕಾಲು ತೊಳ್ಕೊಂಡು ಬಂದು ಕೂತ್ಕೊಂಡ್ರು. ಊಟ ಬಡಿಸಂದ್ರು. ಏನಿದೆ ಬಡ್ಸೋಕ್ಕೆ, ಬರೀ ನೀರು ಸಾರು. ಅದನ್ನೇ ಬಡಿಸ್ದೆ. ಅದನ್ನು ನೋಡಿಬಿಟ್ಟು ಎಲ್ಲೇ ಪೀಸಲ್ಲೇ ಅಂತ ನಮ್ಮ ಅತ್ತೆ ಕೇಳಿದ್ರು. ಇಲ್ಲ ಅಂತ ಹೇಳಿದೆ. 1 ಕೆಜಿ ಮಟನ್ನು ಒಬ್ಬಳೇ ತಿಂದ್ಬಿಟ್ಟೇನೆ. ನಿಂದು ಹೊಟ್ಟೆನ ಕನ್ನಂಬಡಿ ಕಟ್ಟೆನಾ ಅಂತ ಕೇಳ್ತಾರೆ. ಇದು ನ್ಯಾಯನಾ ಹೇಳಿ ನೀವೇ? ಹಾಂ, ಮಾಡಿಬಿಟ್ಟು ಇರೋರ್ಗೆ ಹಾಕಿಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ? ನಾನು ಒಂದೇ ಒಂದು ರುಚಿನೂ ಟೇಸ್ಟ್ ಹೆಂಗಿದೆ ಅಂತ ನೋಡೋಕೆ 1 ಪೀಸ್ ಬಾಯಲ್ಲಿಟ್ನ. ಹಾಂ, ನಾನೇ ತಿಂದ್ಬಿಟ್ಟೆ ಅಂತ ಹೇಳ್ತಾರಲ್ಲ, ಇದಕ್ಕೊಂದು ನ್ಯಾಯ ನೀವೇ ಹೇಳ್ಬೇಕು.